ನಾನ್ ವೆಜ್ ಏನೂ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನ್ ವೆಜ್ ಮಾಡೋಣ. ಮತ್ತೆ ಮಟನ್ ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ಗ್ಯಾಸ್ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗ್ತಿದೆ. ಆಲ್ಮೋಸ್ಟ್ ಆಯ್ತು. ಮಿಕ್ದವರೆಲ್ಲ ಮಲಗಿದ್ದಾರೆ. ಏನೋ ಒಂದು ಮಾತಾಡೈತೆ, ಅದನ್ನ ಬ್ಲಾಗ್ ಮುಖಾಂತರ ನಾನು ಪ್ರೂಫ್ ಇಟ್ಕೊತಾ ಇದ್ದೆ. ನಾವು ಹಂಗೇನೆ ಅನ್ಕೊಂಡಿದ್ದು, ಅವಳಿಗೆ ಇಷ್ಟ ಅಲ್ವಾ ಎಣ್ಣೆ ಆಗ್ಲಿ ಅಂತ ನಾವು ಪುಣ್ಯ ಕೇಳ್ದೇನೆ ಏನೇನೋ ನಿರ್ಧಾರ ತಗೋತವ್ರೆ ಅಲ್ಲಿ ಈಚೆ. ಜಾಸ್ತಿ ಯಾವುದು ಅಂತ ಹೇಳಕ್ಕಾಗಲ್ಲ. ಎಳ್ಳಿದ್ ಕಮ್ಮಿ ಐತೆ, ಬಟ್ ಆದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ. ಅವ್ರ ವೈಫ್ನ ಕರ್ಕೊಂಡ್ಬಂದವ್ರೆ. ಏನಕ್ಕ ಸಮಾಚಾರ? ಏನು ಪ್ರಿಪೇರ್ ಆಗಿರ್ಲಿಲ್ಲ, ಏನ್ ಮಾಡ್ಬೇಕು ಏನು ಅನ್ನೋದು. ನೆಕ್ಸ್ಟ್ ವೀಕ್ ಅಂತ ಇದ್ದಿದ್ದಲ್ವಾ. ಏನಿದು? ಗುಡ್ ಮಾರ್ನಿಂಗ್. ಕೂರ್ತಾನೆ ಮಗ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧವ್ ಬ್ಲಾಗ್. ಎಲ್ಲರೂ ಹೇಳಿದ್ದೀರಾ, ಅಡುಗೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಇವಾಗ ಕುಕ್ ಮಾಡ್ತಾ ಇದ್ದೀನಿ. ಅಡುಗೆ ಮಾಡೋಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಒಂದು ಬ್ಲಾಗ್ ಡೈಲಿ ಬ್ಲಾಗ್ ಆಗಿರುತ್ತೆ. ಮಧುವರು ಸ್ಟೇ ಆಗಿದ್ರಲ್ಲ, ಹಂಗಾಗಿ ನೆನ್ನೆ ನಾನ್ ವೆಜ್ ಏನೂ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನ್ ವೆಜ್ ಮಾಡೋಣ ಅಂತ ಮಟನ್ ಆ್ಯಂಡ್ ಚಿಕನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಮಟನ್ ಸಾಂಬಾರು ಮತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ. ಅವ್ಳಿಗೂ ಸಾಂಬಾರು ಓಕೆ ಅಂತ ಅಂದು, ಯಾಕಂದರೆ ನೆನ್ನೆನೂ ರಾತ್ರಿನೂ ರೈಸ್ ಮಾಡಿದ್ದೆ. ಬಿರಿಯಾನಿ ಬೇಡ ಅಂತ ಹೇಳಿ ಮುದ್ದೆ ಮಾಡೋಣ, ನಾಟಿ ಸ್ಟೈಲ್ದು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ರೈಸ್ ನಾನು ಇವಾಗ. ಸೊ ಯೂಶ್ವಲಿ ನಾನು ನಾಟಿ ಸ್ಟೈಲ್ ಮಾಡಬೇಕಾದ್ರೆ ಎಲ್ಲನೂ ರೋಸ್ಟ್ ಮಾಡ್ಕೊಂಡು ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಮುಂದೆ ಮಾಡಿದ್ವಿ. ಇದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು ಮತ್ತು ಚಕ್ಕೆ, ಲವಂಗ ಎಲ್ಲನೂ ಹಾಕ್ಬಿಟ್ಟು ರೋಸ್ಟ್ ಮಾಡ್ತೀನಿ. ಇನ್ನೇನು ಆಫ್ ಮಾಡ್ತೀನಿ ಗ್ಯಾಸ್ನ ಅನ್ನೋ ಟೈಮಲ್ಲಿ ಅದಕ್ಕೆ ಕಾಯಿ ಮತ್ತು ಮಟನ್ ಸಾಂಬಾರು ಪೌಡರ್ನ ಹಾಕ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ತೀನಿ. ನಾರ್ಮಲ್ ಮಟನ್ ಸಾಂಬಾರು ತಿಂದು ಬೇಜಾರಾಗಿರೋರಿಗೆ ಈ ಥರ ನಾಟಿ ಸ್ಟೈಲ್ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ತುಂಬ ಜಾಸ್ತಿ ಗಟ್ಟಿನೂ ಮಾಡಬಾರ್ದು, ತೆಳ್ಳಗೆ ಮಾಡ್ಕೋಬೇಕು. ಸ್ವಲ್ಪ ಉರ್ಗಡ್ಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು. ಬೇಯಿಸಬೇಕು, ಈ ಥರ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಪೂಜಾ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಮಟನ್, ಚಿಕನ್, ತವಾ ಫ್ರೈ ಎಲ್ಲ ಬೇಡ 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 ಅಂದ್ರೂ ಮಾಡ್ತಿದ್ದಾಳೆ. ಇದೊಂದು ಚಿಕ್ಕ ಮಿನಿ ಕಿಚನ್ ಗೈಸ್ ಅವ್ರದ್ದು, ನಾನ್ ವೆಜ್ ಮಾಡಕ್ ಮಾತ್ರ. ಅದೇನೋ ಮನೇಲಿ ಮಾಡಬೇಕು ಕೆಳಗಡೆ ಅಂದರೆ ಇಷ್ಟನೇ ಆಗೋದಿಲ್ಲ. ಇಲ್ಲೇ ಅಭ್ಯಾಸ ಆಗಿರೋದಕ್ಕೆ ಇಲ್ಲೇ ಓಕೆ ಅಂತ. ಹಂಗೆ ನಮ್ಮ ಅಜ್ಜಿನೂ ಅಷ್ಟೇನೆ, ಸಿದ್ರಾಮುಂಡಿಲಿ ಅಡುಗೆ ಮನೆ ಒಳಗಡೆ ಮಾಡಲ್ಲ. ಅದಕ್ಕೆ ನಾನು ಮದುವೆ ಹೇಳ್ತಾ ಇದ್ದೀನಿ, ಮುಂದೆ ನೀನು ಫ್ಯೂಚರಲ್ಲಿ, ಇವಾಗ ಓಕೆ ಅಡ್ಜಸ್ಟ್ ಆಗ್ಬಿಟ್ಟವಳೆ ಅವಳು ಅಲ್ಲೇ ಮಾಡಿಕೊಂಡು, ಮುಂದೆ ಫ್ಯೂಚರಲ್ಲಿ ನೀನು ಇದು ಸಪ್ರೇಟಾಗಿ ಮಾಡು ಅಂತ ಹೇಳಿದ್ದೀನಿ. ಎಸ್, ಹೌದು, ಮಾಡಬೇಕು. ಇವಾಗ ಏನೇನಾಗಿದೆ, ಇದು ಮಟನ್ ಸಾಂಬಾರು, ಬಟ್ ಇದನ್ನ ಗಟ್ಟಿಯಾಗಿ ಮಾಡ್ಕೊಂಡಿರ್ತೀನಿ, ಮತ್ತೆ ವಾಟರ್ ಹಾಕ್ಬಿಟ್ಟು ಜಾಸ್ತಿ ಮಾಡ್ಕೊತೀನಿ. ಇದು ಈಗ ರೀಸೆಂಟ್ ಆಗಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ನೋಡಿದ್ದೆ, ಅದೇ ಮೊಸರು ಪೆಪ್ಪರ್ ಹಾಕ್ಬಿಟ್ಟು ಮಾಡ್ತಾರಲ್ಲ ಅದು. ಇಲ್ಲಿ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗ್ತಿದೆ, ಆಲ್ಮೋಸ್ಟ್ ಆಯ್ತು. ಮಿಕ್ದವರೆಲ್ಲ ಮಲಗಿದ್ದಾರೆ ಪ್ರಭುಗಳು. ನಾನು ಇವಳು ಮಾಡ್ಬೇಕಾಗಿರೋ ಪ್ರೆಗ್ನೆಂಟ್ ಓಡಾಡ್ಕೊಂಡು ನಿಂತವಳೆ, ಮಿಕ್ದವರೆಲ್ಲ ಪಾಚಿ ಮಾಡವ್ರೆ. ಇದೇನಿದು ಪುಡಿ? ಅದು ಮಟನ್ ಸಾಂಬಾರ್ ಪೌಡರ್ ಹಾಕ್ತಿವಲ್ವಾ, ಅದನ್ನ ರೋಸ್ಟ್ ಮಾಡ್ಬಿಟ್ಟು ಪೆಪ್ಪರ್ ಡ್ರೈಗೆ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಯಾವ್ದಕ್ಕೆ? ಅದಕ್ಕೆ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದೀನಿ. ಅದಾದ್ಮೇಲೆ ಈ ಪೌಡರ್ನ ಹಾಕ್ತೀನಿ. ಓಕೆ ಓಕೆ, ಹಾಕಿದ್ರೆ ಡನ್. ಅನ್ನ ಮುದ್ದೆ ಮಾಡಿದ್ರೆ ಡನ್. ಮತ್ತೆ ಮಾಡೈತೆ ಕೆಳಗಡೆ. ಹೌದಾ? ಪೂಜಕ್ಕ ಏನೋ ಒಂದು ಮಾತಾಡೈತೆ, ಅದನ್ನ ಬ್ಲಾಗ್ ಮುಖಾಂತರ ನಾನು ಪ್ರೂಫ್ ಇಟ್ಕೊತಾ ಇದ್ದೀನಿ. ಇನ್ನೊಂದ್ಸಲ ಹೇಳಿ. ಹೇಳಕ್ಕ. ಇಲ್ಲ ನೀವ್ ಹೇಳಿ. ಏನು ಮದುಗೆ ಹೆಣ್ಮಗು ಆದ್ರೆ ಸೈಡ್ ಕೊಡ್ತೀನಿ ಅಂದ್ರೆ ಒಂದ್ ಸೈಡ್ ಕೊಡ್ತೀರಾ? ಇದೇ ಮತ್ತೆ ಇಲ್ಲ ಬೇರೆ ಏನಾದ್ರು ಇವಾಗ ಚೇಂಜ್? ಮದುವೆ ಏನ್ ಕೇಳ್ತಾಳೆ, ನನ್ ಸೈಟ್ ಎಲ್ಲ ಬೇಡ, ಏನಾದ್ರೂ ಒಂದ್ ಗೋಲ್ಡ್ ಕೊಡು ಅಂತ. ಅವಳ ಹಂಗ ಅನ್ಲಿಲ್ಲ, ನಾನೇ ಹೇಳ್ತಾರದು. ಹೆಣ್ಮಗು ಆದ್ರೆ ಸೈಟ್ ಅನ್ಗೆ ಏನಾದ್ರು ಗೋಲ್ಡ್ ಕೊಡ್ತೀನಿ ಅಂತ. ಎಷ್ಟು ಗ್ರಾಮ್? ಸಾರಿ ಎಷ್ಟು ಗ್ರಾಮ್ ಅಂದ್ಬಿಟ್ಟು ಎಷ್ಟು ಕೆಜಿ? ಈಗಲ್ಲ, ಹೆಣ್ಪಾಪು ಹೋಗಿ ಒಂದ್ ಮದ್ವೆ ಆಗೋ ಟೈಮಲ್ಲಿ. ಜಮಾನದ ಮತ್ತು ಇದು
ತಂಗಿ ಪಾಪುಗೆ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ ಗೈಸ್ ನಾನು ಪಕ್ಕ ಪಕ್ಕ ಹೆಣ್ಣಾದ್ರೆ ಮಾತ್ರನಾ? ಹಂಗೇನಿಲ್ಲ ಗಂಡಾದ್ರೂ ಮಾಡ್ತೀನಿ. ಓ ಹೆಣ್ಣು ಗಂಡು ಅಂತ ಏನಿಲ್ಲ. ಅಲ್ಲ, ಹೆಣ್ಣಾದ್ರೆ ಏನು, ಫಸ್ಟ್ ಗಂಡಾದ್ರೆ ಏನು ಅದನ್ನ ಹೇಳ್ತಾರೆ. ಫಸ್ಟ್ ನಾವು ಗರ್ಲ್ ಬೇಬಿ ಟಾಪಿಕ್ ಎತ್ತಿದ್ವಿ. ಯಾಕಂದ್ರೆ ನನ್ಗೆ ಹೆಣ್ಪಾಪು ಇಲ್ವಲ್ಲ, ಇಬ್ರು ಗಂಡ್ ಮಕ್ಳಲ್ವಾ ಅನ್ನೋದಕ್ಕೆ ಅವಳಿಗೆ ಏನಾದ್ರೆ ಹೆಣ್ಪಾಪು ಆದ್ರೆ ಅಂತ ಅಂದ್ವಿ. ಸೀದೈತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಮನೇಲಿ ಆಲ್ಮೋಸ್ಟ್ ನಮ್ ಕಡೆ ಒಟ್ಟೆಲ್ಲ ಗಂಡೇ ಇರೋದು. ನೋಡೋಣ ದೇವ್ರ ಇಚ್ಛೆ ಏನಿದೆ ಅಂತ. ಬಟ್ ನಿನಗೆಲ್ಲ ಹೆಣ್ಣು ಅಂತ ಓಟ್ ಹಾಕಿ ಗಂಡಾಗೋಗ್ಲಿಲ್ವಾ? ಹಂಗೆ ಈಗ ಮದುವೆಲ್ಲ ಗಂಡು ಅಂದ್ಬಿಟ್ಟು ಹೆಣ್ಣಾಗೋದ್ರೆ ಅದು ನೀನು ಕೇಳ್ಕೊಂಡು ಸಿಕ್ಬಿಡುತ್ತೆ. ಬಟ್ ಮಗು ವಿಷಯ ಅಂತ ಬಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಗೈಸ್ ಮಗು ನಾಳಕ್ ಆಗೋದು ಅನ್ವಾಗ್ಲೂ ನನ್ ಪಕ್ಕ ಹೆಣ್ಮಗುನೇ ಆಗೋನು ನಿರೀಕ್ಷೆಲಿ ಎಲ್ಲ ತಳ್ಬಿಟ್ಟಿದ್ರು ನನ್ನ. ಐತೆ ಪಾಪು ಏನು ನಾನ್ ಹೆಂಗಿದೀನಿ ಯೋಚನೆ ಮಾಡಿದ್ದಲ್ಲ. ಈ ಪಾಪು ಡೆಲಿವರಿ ಆಗಿದ ತಕ್ಷಣ ಹಿಂಗ್ ಹೊಟ್ಟೆನ ತೆಗ್ದಿದ ತಕ್ಷಣ ಯಾವ ಮಗು ಅಂತ ಕೇಳ್ತಾ ಇದ್ಲು. ಅದಕ್ಕೆ ಡಾಕ್ಟ್ರು ಹೇಳಲೇ ಇಲ್ಲ ಅವಳಿಗೆ. ಅವಳು ಅಪ್ಸೆಟ್ ಆಗೋಯ್ತಾಳೆ ಅಂತ ಹೇಳಲೇ ಇಲ್ಲ. ಅವಳದು ಸ್ಟಿಚಿಂಗ್ ಎಲ್ಲ ಮುಗ್ದು ಆದ್ರೆ ಬಾಡಿ ಶಿಫ್ಟ್ ಮಾಡೋರ್ಗೆ ಏನಾಯ್ತು ಗೊತ್ತಾ, ನಾನ್ ಕರೆಕ್ಟ್ ಆಗೇ ಇದ್ದೆ. ಅಂದ್ರೆ ಕೆಲವರು ಹೊಟ್ಟೆ ನೋಡ್ಬಿಟ್ಟು ಪಕ್ಕ ಅದೇ ಆಗೋದು ಅಂತ ಮೆಂಟಲಿ ಮೈಂಡ್ಗೆ ನಾನ್ ಹೇಳಿರ್ಲಿಲ್ಲ ಗೈಸ್, ನಾನು ಹೆಣ್ಣಾಗುತ್ತೆ ಅಂದಿದೆ. ಒಟ್ಟು ಗಂಡಿಗೆ ಹಾಕಿಲ್ಲ, ಇಲ್ಲ ಗರ್ಲ್ ಬೇಬಿಗೆ ನಿನಗೆ ಇಷ್ಟ ಅಂದ್ಬಿಟ್ಟು ಆಗ್ಲಿ ಅಂತ ಅನ್ಕೊಂಡ್ಲ ಅವಳು. ನಾವು ಹಂಗೇನೆ ಅನ್ಕೊಂಡಿದ್ದು. ಅವಳಿಗೆ ಇಷ್ಟ ಅಲ್ವಾ ಎಣ್ಣೆ ಆಗ್ಲಿ ಅಂತ ನಾವು ವಿಶ್ ಮಾಡ್ದೋ. ಇನ್ನು ಇಬ್ರು 3 ಜನ ಏನ್ ಕಮೆಂಟ್ ಹಾಕಿದ್ರು ಗೊತ್ತಾ, ನನ್ಗೆ ನಿನ್ ಮಾವನ್ ಮಗ್ಳಲ್ವಾ, ನೀವ್ ಅಕ್ಕ ತಂಗಿ ತರ ಹೋಗ್ಬೇಡಿ, ಆ ತರ ಹೋಗಿ ಅಂತ. ನಿನ್ಗೆ ಹೆಣ್ಮಗುವರ ನನ್ ಮಗನ್ ಕೊಡ್ಬೋದು ಅನ್ನೋ ತರ. ಈಗ ನನ್ಗೆ ನೀನು ಮಾಮನ್ ಮಗ್ಳು, ಅತ್ತೆ ಮಗ್ಳು ಅದ ನೀನು, ನಿನ್ ಮಗನು ಇದಾಗುತ್ತಲ್ಲ. ನೋಡೋಣ ಹಂಗಾರೆ ಈಗ ಹೆಣ್ಣಾದ್ರೆ ಕೊಟ್ಬಿಡು. ಸುಮ್ನೆ ಏನ್ ಬೇರೆ ಬೇರೆ ಕಡೆ ಕೊಟ್ಬಿಟ್ಟು ನೀನ್ ಕಿದ್ದಾಡೋದು, ನಾವೇ ಮಾಡ್ಕೊಬಿಡೋದ. ಸರಿ ಹೆಣ್ಣು ಅಲ್ಲ ಐತೆ ತೋರಿಸಿ. ಹೆಣ್ಣು ಮೇಂಟೈನ್ ಮಾಡ್ತಾರೆ. ಯಾರಿಗೆ? ಇವನ್ಗ ಇನ್ನೊಬ್ಬಂಗ? ಏ ಸರ್, ಹಲೋ ಚೋಟಾ ಸರ್, ಏನೋ ಮಾಡ್ತಿದ್ದೆ ಚೋಟಾ ಸರ್? ಕಾರ್ ಕೀ ಇಟ್ಕೊಂಡಿದ್ದೆ ಸರ್. ಕಾರ್ ಓಡಿಸ್ಕೋಗಪ್ಪ ಈಗ್ಲೇ ಬಂಗಾರಿ. ನೀ ಅಪ್ಪನ್ನೇ ಕೇಳ್ದೇನೆ ಏನೇನೋ ನಿರ್ಧಾರ ತಗೋತವ್ರೆ ಅಲ್ಲಿ ಈಚೆ. ನಿನ್ಗೇನಾದ್ರು ಹೆಣ್ಣುಟ್ರೆ ಇವನು ಕೊಟ್ಟು ಮಾಡ್ತಾರಂತೆ. ಏನೋ ಬೇಕೇನೋ ನಿನಗೆ? ಖಜೀಮೋ ಕಳ್ಳ ಕೀ ಕೊಡು. ನೋಡಿ ಗೈಸ್, ಅಳು ನೀನು, ಚೆನ್ನಾಗಿರುತ್ತೆ ಮಜಾ ಮಕ್ಳ ಹತ್ರ. ಯಾವ್ದು ಚೆನ್ನಾಗೈತೆ ಜಾಸ್ತಿ? ನನ್ನ ಕಲೆಗೆ ಬೆಲೆನೇ ಇಲ್ಲ, ಅಡುಗೆ ಕಲೆಗೆ. ಮಟನ್ ಮತ್ತೆ ಅದು ಪೆಪ್ಪರ್ ಡ್ರೈನಾ? ನಿಶಾ ಅವರೇ ನೀವು? ಹಾ ಇದನ್ನು ಟೇಸ್ಟ್ ಮಾಡಿಲ್ಲ. ಅದೇ ನಂಗೆ ಹಿಡ್ಕೊಂಡಿದ್ದೆ. ಸ್ವಾತಿ ನೀನು? ಎಲ್ಲ ಚೆನ್ನಾಗಿದೆ. ಚಿಕನ್ ಇಷ್ಟ. ಹಾಂ, ನಿಕ್ಕಿ ಅಂತೂ ಪೀಸಿ ಹಾಕ್ಸ್ಕೊಳ್ಳಿಲ್ಲ. ಮಟನ್ ಇಷ್ಟ ತಾನೇ ಅವ್ರಿಗೆ? ಸ್ವಲ್ಪ ಡಯಟ್ ಮಾಡ್ತಾ ಇದ್ದಾರೆ ಈಗ ಪಾಪು ಕೂಡ ವರ್ಷದಲ್ಲಿ. ಹಾಂ, ಪಾಪು ಏನು ಪಾಪ 6 ಪ್ಯಾಕ್ ಇದ್ದೀರಾ ಹುಟ್ಟಿದ ತಕ್ಷಣ ವಾವ್ ನನ್ನ ಪಪ್ಪಂಗೆ 6 ಪ್ಯಾಕ್ ಇದೆ ಹಾಂ, ಅಂದಕತ್ತೆ. ಅದೇ ಖುಷಿಗೆ ಸಣ್ಣ ಆಯ್ತಾರದ. ಇಲ್ಲಿ ಪಪ್ಪುಗೆ ತಿನ್ಸೋ ಸಾಧನೆ ಮಾಡ್ತವನೆ. ಹಾಂ, ಈಗಿನಿಂದನೇ ಪ್ರಾಕ್ಟೀಸು. ಮುಂದೆ ವೈಫು ತುಂಬ ಪುಣ್ಯ ಮಾಡೋಳೆ. ಏನು ಇಂಥದ್ದು ಮಾಡೋದಿಲ್ಲ ಅನ್ನಂಗಿಲ್ಲ, ಎಲ್ಲ ಗೊತ್ತು. ಅವನೇ ಮಾಡ್ತಾನಲ್ಲ, ಕಲಿಸ್ತೇನೆ ನಾವು. ಬಾಯ್ ಬಾಯ್. ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವೀಕ್. ಅಲ್ಲೋಣ ನೆಕ್ಸ್ಟ್ ವೀಕ್ ಅಂದ್ರೆ ಹಾಂ ಕೇಳೋಣ. ಏನೇ ಅಲ್ಲಿ ತನಕ ಬರಲ್ಲ. ಬಾಯ್, ಹುಷಾರ್. ಬಾಯ್. ಮತ್ತೆ ನೀವು ಹೋಯ್ತಿದ್ರ ಮೈಸೂರಿಗೆ? ಹಲೋ, ಟೈಮ್ ಎಷ್ಟು ಇವಾಗ? ಹಾಂ, ಊಟಕ್ಕೆ ಬರಬೇಕು ಅನ್ನೋ ಸೆನ್ಸ್ ಇಲ್ಲ. ಊಟ ಮಾಡಲೇಬೇಡಿ ಬಿಡಿ, ನಾನು ಮಾಡಲಿಲ್ಲ. ನಡಿ ಬೇಗ. ಹೇಗಿದೆ ಊಟ? ಯಾವುದು ಡ್ರೈ ಐಟಮ್ ಇಷ್ಟ ಆಯ್ತಾ? ಯಾವುದು ಡ್ರೈ? ಅವ್ರಿಗೂ ಇಷ್ಟ ಆಯ್ತಂತೆ, ಮಧು ಅವ್ರಿಗೂ. ಮಟನ್ ಸಾಂಬಾರು ಮಳೆ ಬರ್ತೈತೆ ಗಾಯ್ಸ್. ಮಧು
ಅದು ನೋಡಿ ಹಿಂದೆ ತಿರುಗಿ ಎಲೆನ ಒಳ್ಳೆ ಪಿಕ್ ಇದ್ರ ಥರ ಹೆಂಗೆ ಕಾಣಿಸ್ತೈತೆ ನವಿಲು ಥರ ತಾನೇ ಗೈಸ್. ಅದು ಎಷ್ಟು ಒಳ್ಳೆ ಇದಾಗಿ ಕಾಣಿಸ್ತಾ ಇದೆ ಅಂದರೆ ನೀಟಾಗೆ. ಅದು ಕಲರ್ ಇಲ್ಲ ಅಷ್ಟೇ, ಅದು ಸೇಮ್ ಗ್ರೀನ್ ಇರೋದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಇವ್ರ ಜೊತೆ ನಾನು ವೆಯ್ಟ್ ಮಾಡಿಕೊಂಡು ಎಷ್ಟು ಟೈಮ್ ಇವಾಗ ತೋರಿಸಿ 4:20 ಊಟ ಮಾಡ್ತಾರದು. ನಾನು ಊಟ ಆದಮೇಲೆ ಎಳ್ಳೀರು ಸಾಧನೆ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು. ಅದನ್ನ ಫುಲ್ಲು ನೀವೇ ತೆಗೆದ್ರೆ ಅದಕ್ಕೊಂದು ಬೆಲೆ ನಿಮ್ಮ ಕಲೆಗೆ. ಎಷ್ಟೈತೆ ಇನ್ನು? ಟೋಟಲ್ 5 ಇತ್ತು. ಇಲ್ಲ 4, 5 ನಿಮಗೆ ಅದನ್ನ ಇದು ಮಾಡಿಕೊಡಿ, ಅದಕ್ಕೆ ಹಾಕೊಡಿ. ಇಲ್ಲಿ ಮಧು ಒಂದು ಕುಡ್ದಿಟ್ಲು. ಅದು ಒಳಗಡೆ ಇದೈತಾ ಕಾಯಿ ಥರ ಆಯ್ತಾ? ಇಲ್ಲಿ ಇದೇನ್ರಿ ಮದು ಇಷ್ಟೇ ಬೇಡ, ಅದು ಕಾಯಿ ಗಂಜಿ ಥರ ಇದೆ, ಹೊಡಿಬೋದಿತ್ತು. ನೀನು ಸ್ವಲ್ಪ ತಗೋ, ಎತ್ಬಿಟ್ಟು ಆಮೇಲೆ. ಗೈಸ್ ನೋಡೋಕ್ಕೆ ಎಳ್ಳೀರು ಕಮ್ಮಿ ಐತೆ, ಬಟ್ ಆದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ. ರೆಸ್ಟಾ ಅಂಗಡಿ ಗೋಯಿಂಗ ಕಸ್ಟಮರ್ ಅವ್ರ. ನಮ್ಮ ಜಿಮ್ನ ಮಾಡಿಸಿ ಎಷ್ಟು ಮದು 6-7 ತಿಂಗಳಾಯ್ತಾ? ಇಲ್ಲ, ನಾನು ಪ್ರೆಗ್ನೆಂಟ್ ಆದಾಗ ಒಂದಿನ ಮಾಡೋದು ಮಾದವರು ಮಾಡನೆಗೆ ಬಿಡೋದು. ನಾನು ಅದು ಯಾವಾಗ ಇಂಟ್ರೆಸ್ಟ್ ತಗೊಂಡು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನೋ ಗೊತ್ತಿಲ್ಲ, ನೋಡಬೇಕು. ಏನಣ್ಣ ಸಮಾಚಾರ? ಗೈಸ್ ನಾನು ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ನಮ್ಮ ಅಣ್ಣನೇ ಕರ್ಸ್ಕೊಬಿಟ್ಟು ಇಷ್ಟೆಲ್ಲ ಬಟ್ಟೆ ಕೊಟ್ಟಿದ್ದೀನಿ ನಮ್ಮ ಅಣ್ಣಂಗೆ ಆರ್ಡ್ರಿಗೆ. ಏನಣ್ಣ ಜೊತೆಲಿ ಅವ್ರು ಸ್ವೀಟಿ ಕರ್ಕೊಬಂದವ್ರೆ. ಅವ್ರ ವೈಫ್ನ ಕರ್ಕೊಬಂದವ್ರೆ. ಏನಕ್ಕ ಸಮಾಚಾರ? ಅಕ್ಕ ಅಲ್ಲ, ಸಾರಿ, ಅವ್ರ ಅಕ್ಕ ಅನ್ಬೇಡ ಅಂತಾರೆ, ಅದು ಬಾಯಿಗೆ ಬಂದ್ಬಿಡುತ್ತೆ ಫ್ಲೋ ಅಲ್ಲಿ. ಅದೆಲ್ಲ ಒಂದು ರೆಸ್ಪೆಕ್ಟು ಅಕ್ಕ ಅನ್ನೋದು. ಏನಣ್ಣ ನಿಜ ತಾನೇ? ಇವಾಗ ಈಗ ಅಣ್ಣ ಬಿಸ್ನೆಸ್ ಅಲ್ಲಿ ಈಗ ಮಾದುನು ಹಂಗೇನೆ, ಮೇಡಮ್ ಹೋಗಿ ಬನ್ನಿ ಅಕ್ಕ. ಇವಾಗ ಅವ್ರಿಗಿಂತ ಚಿಕ್ಕವ್ರನ್ನು ಮೇಡಮ್ ಅಕ್ಕ ಅಂತಾನೆ ಕರೀತಾರೆ. ಬಿಸ್ನೆಸ್ ಟೆಕ್ನಿಕ್ ಅಣ್ಣ ಹೇಳ್ಕೊಡ್ತಾರೆ ಕೇಳಿ. ಅಣ್ಣ ಮನೇಲೆ ಬಿಸ್ನೆಸ್ ಮಾಡಿಸ್ತವ್ ನೋಡೋಣ. ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಅಣ್ಣ. ಇವಾಗ್ಲೂ ಮೊನ್ನೆ ಯಾವ್ದೋ ಒಂದು ಬ್ಲೌಸ್ ಹಾಕಿದೀನಿ, ಡೀಟೇಲ್ಸ್ ಕೊಡಿ. ಬರ್ತಾರ ಅಣ್ಣ ಕೇಳ್ಕೊಂಡು? ಬರ್ತಾರೆ. ಯಾರು ಕಲ್ಸಿದ್ದು ಅಂತ ಹೇಳಿದ್ರೆ ಪೂಜಾಕ್ಕ ಅಂತ ಹೇಳ್ತಾರೆ. ಹೌದೇ? ನನ್ನ ಸ್ಟೂಡೆಂಟಿಂದ ಹಿಡ್ದು ಎಲ್ಲ. ಇವಾಗ ಒಬ್ರು ನಂದು ಸ್ಟೂಡೆಂಟು ಇಲ್ಲೇ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತವ್ರೆ, ವಿದ್ಯಾ ಅಂತ. ಅವರು ಹಂಗೇನೆ, ಮೇಡಮ್ ನೀವೆಲ್ಲ ಹೊಲಿಸ್ತೀರಿ, ಚೆನ್ನಾಗಿ ಇದಿರ್ತದೆ, ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿರ್ತದೆ, ಎಲ್ಲ ಮೇಯ್ನ್ ಅದೊಂದೇ ಹೇಳೋದು ಅಣ್ಣ, ವರ್ಕು ಮತ್ತು ಫಿಟ್ಟಿಂಗು ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ತಾನೇ ನಾವು ಅಷ್ಟೊಂದು ಫಿದಾ ಆಗಿರೋದು ನಿಮ್ಮ ವರ್ಕುಗೆ. ಇಷ್ಟೆಲ್ಲ ಇವಾಗ ಅಲ್ಲ, ನಿಮ್ಮ ಹಾರ್ಡ್ ವರ್ಕ್ ಅದೆಲ್ಲ, ನಿಮ್ಮ ಒಳ್ಳೆ ಮನಸ್ಸು ಅಷ್ಟೇ. ಗೊತ್ತವ್ರೆ ಯಾಕೆ ಈ ನಗು? ನಾನು ಹಂಗೆಲ್ಲ ಯಾರನ್ನೂ ಹೊಗ್ಲಲ್ಲ ಅಪ್ಪ. ಅವ್ರು ಇರೋ ರಿಯಾಲಿಟಿ ಅಲ್ವಣ್ಣ ನಾನು ಹೇಳೋದು. ಅವ್ರದ್ದೇನು ರಿಯಾಲಿಟಿ ಇರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ, ಇಲ್ದಿರೋದು ಹೇಳಕ್ಕೆ ಹೋಗಲ್ಲ. ಏನು ನೋಡ್ತಾ ಇದ್ದೀರಾ ಅಪ್ಪು ಅವರೇ? ಹೋಗ್ಬಿಟ್ಟು ಬೆಳಗ್ಗೆ ಹೋಗಿದ್ದು ಇವಾಗ ಬಂದವನೇ ಕ್ರಿಕೆಟ್ ಆಡ್ಕೊಂಡು ಮುಗಿಸ್ಕೊಂಡು ಅಲ್ವಾ ಅಪ್ಪು? ಮುಗೀತಾ ನಿನ್ನ ಕ್ರಿಕೆಟು? ಹಾಂ ಏನು ಅಣ್ಣ ಇದೆಲ್ಲ ಕರೆಕ್ಟಾಗಿ ಯಾವಾಗ ಕೊಡ್ತೀಯಾ? ಕರೆಕ್ಟಾಗಿ ಯಾವಾಗ ಬೇಕು? ಇನ್ನೊಂದು 5 ದಿನ. 5 ದಿನ ಅದು ಆ ವಿಷಯದಲ್ಲಂತೂ ನನ್ನಷ್ಟು ಗ್ರೇಟ್ ಯಾರೂ ಇಲ್ಲ. ಇವತ್ತು ರಾತ್ರಿ ಫೋನ್ ಮಾಡಿಬಿಟ್ಟು ಅಣ್ಣ ಅರ್ಜೆಂಟ್ ಐತೆ ನಾಳೆ ಕೊಡು ಅಂದರೆ ನಿಜ ಗ್ರೇಟ್ ನಾನು. ಅಣ್ಣನ ವಿಷಯದಲ್ಲಿ ಹೇಳಂಗೆ ಇಲ್ಲ ಮಾತನ್ನ. ಅದು ಅಂದ್ಕೊಂಡಿರ್ತಾರಣ್ಣ ಎಷ್ಟೊಂದು ಸಲ, ನಾನು ಪ್ಲ್ಯಾನೇ ಮಾಡಿರೋದಿಲ್ಲ, ಅದು ಹೆಂಗೆ ಸಡನ್ನಾಗಿ ಬ್ಲೌಸ್ ಬಂದ್ಬಿಡ್ತು ಅಂತ, ಅದು ಹಂಗೆ ಅಂತೀನಿ. ಇದೆಲ್ಲ ಸೀಮಂತದಲ್ಲಿ ನಮ್ಮ ಸೋಮ್ಯಕ ಕೊಡ್ಸಿದ್ರು. ಎಷ್ಟೊಂದೆಲ್ಲ ಸೀಮಂತ ಸೀರೆನೇ ಅಣ್ಣ. ಅಂದರೆ ಸೀಮಂತ ಟೈಮಲ್ಲಿ ಗಿಫ್ಟ್ ಮಾಡಿರ್ತಾರಲ್ಲ, ಒಂದು 3. ಇದು ನಮ್ಮ 6th ಬ್ಯಾಚ್ ಸ್ಟೂಡೆಂಟ್ಸ್ ಸೇರಿ ಕೊಟ್ಟಿರೋದು, ಇದು ನನ್ನ ಫ್ರೆಂಡ್ ಕೊಟ್ಟಿರೋದು, ಇದು ನಮ್ಮ ಅಕ್ಕ ಕೊಡಿಸಿರೋದು, ಇವೆಲ್ಲ ಕೆಲವೊಂದು ನಾನು ತೊಗೊಂಡಿರೋದು. ಇನ್ನೇ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೇಗ ಇದ್ದೀನಿ ಇವತ್ತು, ಸ್ವಲ್ಪ
ಕ್ಲಾಸ್ ಇರೋದ್ರಿಂದ ಬೇಗ ಎದ್ದು ಫ್ರೆಶ್ ಅಪ್ ಆಗಬೇಕು. ಸ್ವಲ್ಪ ಜೀರಿಗೆ ನೀರು ಕುಡಿಯೋಣ ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಜೀರಿಗೆ ನೀರು ರೆಡಿ ಆಗಿದೆ. ಪಪ್ಪಾಯ ಕೂಡ ನಮ್ಮ ಅಪ್ಪಾಜಿ ಬೆಳಿಗ್ಗೆ ಅವರು ಬೇಗ ಎದ್ದು ವಾಕ್ ಹೋಗ್ತಾರಲ್ಲ, ಹಂಗಾಗಿ ಪಪ್ಪಾಯನೂ ಕಟ್ ಮಾಡಿ ಇಟ್ಟಿದ್ರು. ನೆನ್ನೆ ಊಟ ಎಲ್ಲ ಮುಗೀತು, ಬಟ್ ಇದೆಲ್ಲ ಏನೂ ಕೊಟ್ಟಿಲ್ಲ ನಾನು. ಮದುವೆಗೆ ಏನು ಮಾಡಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಕ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಅವಳು ಸಡನ್ನಾಗಿ ಸರ್ಪ್ರೈಸ್ ಅಂತ ಬಂದಿತ್ತಲ್ವ, ನಾನು ಅದ್ರ ಬಗ್ಗೆ ಏನೂ ಪ್ರಿಪೇರ್ ಆಗಿರಲಿಲ್ಲ, ಏನು ಮಾಡಬೇಕು ಏನು ಅನ್ನೋದು. ನೆಕ್ಸ್ಟ್ ವೀಕ್ ಅಂತ ಇದ್ದಿದ್ದಲ್ವಾ, ಗೊತ್ತಾಗಲಿಲ್ಲ ಸಡನ್ನಾಗಿ ಬರ್ತಾಳೆ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಅದ್ರ ಬಗ್ಗೆ ಇಟ್ಕೊಂಡಿದ್ದೀನಿ. ಇದಿಷ್ಟೇ ಗೈಸ್. ನೆನೆಲ್ಲ ಒಂಥರ ಚೆನ್ನಾಗಿತ್ತು, ಅಂದರೆ ಸಡನ್ನಾಗಿ ಬಂದಲ್ವ, ನನಗೂ ಒಂಥರ ಖುಷಿ ಆಯಿತು. ಪಪ್ಪು ನೋಡಬೇಕು ಅಂತ ಅನಿಸ್ತಾ ಇತ್ತು. ಹೋಗೋಣ ಅಂದ್ಕೊಂಡು ಬಂದಿದ್ರು, ಕಂಚಿಗೆ ಹೋಗಿದ್ರಲ್ವ, ಹಿಂಗೆ ಆಗ್ತವೆ. ಪಪ್ಪು ಅವರು ಎದ್ದಿದ್ದಾರೆ ಆಲ್ರೆಡಿ. ಬೇಗ ಎದ್ಬಿಡ್ತಾನೆ ಅವನು. ಸಮ್ಟೈಮ್ಸ್ ಏನಾದರೂ 6 ಗಂಟೆಗೆ ಮಲ್ಕೊಂಡ್ರೆ 8 ಗಂಟೆ 9 ಗಂಟೆ ತನಕನೂ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಒಂದೊಂದು ಸರಿ 7 ಗಂಟೆ ಆ ಥರ ಬೇಗನೆ ಎದ್ಬಿಡ್ತಾನೆ. ಬಟ್ ಇದೇನು ಮಾಡೋದಿಲ್ಲ, ಅಪ್ಪು ಇರೋದ್ರಿಂದ ಒಂಥರ ಖುಷಿ ನನಗೆ. ಜಾಸ್ತಿ ಏನು ರಿಸ್ಕು ಆ ಥರ ಎಲ್ಲ ಇಲ್ಲ. ಅಪ್ಪು ಜವಾಬ್ದಾರಿಯಿಂದ ಪಪ್ಪುನ ಚೆನ್ನಾಗೇ ನೋಡ್ಕೊತಾನೆ. ಹಲೋ, ಗುಡ್ ಮಾರ್ನಿಂಗ್. ಇಬ್ಬರು ಬೆಳಗ್ಗೆ ಬೇಗ ಎದ್ಬಿಟ್ಟು ಅಮ್ಮ ಪಪ್ಪು ಅಮ್ಮ 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 ಗೈಸ್, ಪಪ್ಪು ಇದು ಬಿದ್ದೋಗ್ಬಿಡ್ತಾನೆ ಅಂದ್ಬಿಟ್ಟು ಇದೊಂದು ಎಕ್ಸ್ಟ್ರಾ ಇದನ್ನ ಇಟ್ಟವ್ರೆ ಇಲ್ಲಿ. ಪಪ್ಪುಮ್ಮ ಇಲ್ಲಿಂದ ಇವನು ಹಿಂಗೆ ಮಲ್ಕೊಂಡು ಇಲ್ಲಿ ಸೈಡಲ್ಲಿ ವಿಂಡೋಸ್ನ ನೋಡಿದ್ರೆ ಗಾಡಿಗಳು ಹೋಗೋದೆಲ್ಲ ಕಾಣಿಸುತ್ತೆ ಅವನಿಗೆ. ಸೈಡ್ ಬಿಡ್ತಾ ಇಲ್ಲ. ಯಾರು ನೀನಾ? ಹಿಂಸೆ ಕೊಡ್ತಾ ಇದೆಯಾ ಅವನಿಗೆ? ಕೂತಿರೋದು ನಿಂತ್ಕೊಳ್ಳೋದಲ್ಲ. ಏ ಚಿಕ್ಕಪ್ಪು ಚಿಕ್ಕಪ್ಪು, ಏನಿದು? ಗುಡ್ ಮಾರ್ನಿಂಗ್. ಕೂರ್ತಾನೆ ಮಗ್ನೆ. ಅಪ್ಪು, ಏನು ತಿಂಡಿ ಬೇಕು? ನಿನ್ನ ಫೇವ್ರೇಟ್ ಉಪ್ಸಾರು ಮಾಡ್ತಾ ಇದೆ. ಎಲ್ರಿಗೂ ಉಪ್ಸಾರು ಇಷ್ಟ ಆಗದೆ ಇದ್ರೆ ನಮ್ಮ ಅಪ್ಪಗಂತೂ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ತರಕಾರಿ, ಸೊಪ್ಪು ಉಪ್ಸಾರು ಆ ಥರದ್ದೆಲ್ಲ ಜಾಸ್ತಿ ಅಭ್ಯಾಸ ಮಾಡಿಸಿದೀವಿ ನಾವು. ಅಪ್ಪು, ಮೊಸೊಪ್ಪು ಇಷ್ಟ ಮತ್ತೆ ಉಪ್ಸಾರು ಇಷ್ಟ ತಾನೇ ನಿನಗೆ ಫೇವ್ರೇಟು? ಓಕೆನಾ? ಆದರೆ ಕಾಳು ಉಪ್ಸಾರು ಇಷ್ಟ ನಿನಗೆ. ಗುಡ್ ಮಾರ್ನಿಂಗ್ ಯಜಮಾನ್ರೆ. ಪಪ್ಪು, ಅಲ್ಲಿ ಪಪ್ಪ ಬಂತು. ಪಪ್ಪುಮ್ಮ. ಎಸ್, ನಾನು ಪಪ್ಪು ಮನೆ. ಗ್ರೀನ್ ಟೀ ರೆಡಿ ಆಗೈತೆ, ಮಮ್ಮಿ ಕೆಳಗಡೆ. ಇಷ್ಟೇ ಗಾಯ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100K ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.